ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ MKTech ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ, ಗೂಗಲ್ನಲ್ಲಿ ಯಾವ ಒಂದು ಶಬ್ದಗಳನ್ನ, ಯಾವ ಒಂದು ವೆಬ್ಸೈಟ್ಗಳನ್ನ ನೀವು ಚೆಕ್ ಮಾಡಬಾರ್ದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ MKTech ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟಚ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು ಸ್ನೇಹಿತರೆ, ಗೂಗಲ್ನಲ್ಲಿ ನೀವು ಯಾವುದೇ ವಿಷಯನಾದ್ರು ಸರ್ಚ್ ಮಾಡ್ತೀರಾ, ನಿಮಗೇನು ಗೊತ್ತಿಲ್ಲ, ವೆಬ್ಸೈಟ್ ಆಗಿರ್ಬೋದು, ಉದಾಹರಣೆ ವೆಬ್ಸೈಟು, ಮೂವೀಸು ಮತ್ತು ಯಾವುದೇ ಒಂದು ಅಡ್ರೆಸ್ ಆಗಿರ್ಬೋದು, ನೀವೇನೇ ಚೆಕ್ ಮಾಡಬೇಕಾದ್ರೂ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ ಸ್ನೇಹಿತರೆ. ಗೂಗಲ್ ನಮಗೆ ಒಂದು ಕ್ಲೋಸ್ ಫ್ರೆಂಡ್ ಥರ ಇವಾಗಿನ ಒಂದು ಕಾಲದಲ್ಲಿ ಕ್ಲೋಸ್ ಫ್ರೆಂಡ್ ಥರ ಗೂಗಲ್ ನಮ್ಮ ಜೊತೆ ಇದೆ. ಆದ್ರೂ ಗೂಗಲ್ನಲ್ಲಿ ನಮಗೆ ಯಾವ್ಯಾವ ಒಂದು ಪದಗಳನ್ನ ಸರ್ಚ್ ಮಾಡಿದ್ರೆ ಅಪಾಯ ಆಗುತ್ತೆ ಅಂತ ನಾನಿಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ನೋಡಿ. ಮೊದಲನೇದಾಗಿ ಗೂಗಲಲ್ಲಿ ನಿಮ್ಮ ಬ್ಯಾಂಕಿಂಗ್ ವಿಷಯಗಳನ್ನ ಬಗ್ಗೆ ಚೆಕ್ ಮಾಡೋದಕ್ಕೆ ಹೋಗಬಾರ್ದು. ಅಂದರೆ ಬ್ಯಾಂಕ್ದು ನಿಮ್ಮದು ವೆಬ್ಸೈಟ್ ಇರುತ್ತೆ, ಬ್ಯಾಂಕಿಂದ ವೆಬ್ಸೈಟ್ ಕೊಟ್ಟಿರ್ತಾರೆ, ಅಧಿಕೃತ ವೆಬ್ಸೈಟು. ಅದನ್ನು ಒರಿಜಿನಲ್ ವೆಬ್ಸೈಟ್ ಅಂದರೆ ನಿಮ್ಗೆ ಅನಿಸಿದ್ರೆ ಮಾತ್ರ ಆ ವೆಬ್ಸೈಟಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಹಾಕಿ ಲಾಗಿನ್ ಆಗಿ. ಅಕಸ್ಮಾತ್ ಡೂಪ್ಲಿಕೇಟ್ ವೆಬ್ಸೈಟು ಅಥವಾ ಈ ಸ್ಕ್ಯಾಮರ್ಗಳು ವೆಬ್ಸೈಟ್ನ ಹಾಕಿರ್ತಾರೆ, ಅವರೇನಾದ್ರು ವೆಬ್ಸೈಟ್ನ ನಿಮಗೆ ಕೊಟ್ಟರೆ ಅದು ಆ ವೆಬ್ಸೈಟ್ನ ಲಿಂಕ್ ಇರ್ತದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ನ ಹಾಕಿದ್ರೆ ಸ್ಕ್ಯಾಮರ್ಗಳು ನಿಮ್ಮ ಲಿಂಕ್ನ ಕದಿಯುವಂಥ ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮ ಒಂದು ಡೇಟಾ ಎಲ್ಲ ಲೀಕ್ ಆಗುತ್ತೆ ಅವ್ರಿಗೆ, ಸ್ಕ್ಯಾಮರ್ಸ್ಗೆ. ಅದರಿಂದ ಬ್ಯಾಂಕಿಂಗ್ ಸಂಬಂಧಪಟ್ಟ ವಿಷಯನ ಗೂಗಲ್ನಲ್ಲಿ ಹುಡ್ಕೋಕ್ಕೂ ಮುಂಚೆ ಆ ಲಿಂಕ್ನ ಎರಡೆರಡು ಸಲ ಪರಿಶೀಲನೆ ಮಾಡಿ ಸ್ನೇಹಿತರೆ, ಚೆಕ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಒಂದು ಡೇಟಾ ಕಳುವಾಗೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ನೀವು ಗೂಗಲಲ್ಲಿ ಚೆಕ್ ಮಾಡಬೇಕಾದ್ರೆ ಆ ಒಂದು ಲಿಂಕ್ನ ಎರಡೆರಡು ಸಲ ಚೆಕ್ ಮಾಡಿಬಿಟ್ಟು ಕ್ಲಿಕ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಮತ್ತು ಎರಡನೇದಾಗಿ, ನೀವು ಗೂಗಲಲ್ಲಿ ಯಾವುದೇ ಥರದ ಒಂದು ಲಿಂಕ್ಗಳನ್ನ ಹುಡುಕಬೇಡಿ. ಅಂದರೆ ಆ್ಯಪ್ಗಳಾಗಿರ್ಬೋದು, APK ಫೈಲು, ಮೋಡೆಡ್ APK. ಎಕ್ಸಾಂಪಲ್, ಇವಾಗ ಮೊನ್ನೆ ಬ್ಯಾಟಲ್ ಗ್ರೌಂಡ್ಸ್ ಇಂಡಿಯಾ ರಿಲೀಸ್ ಆಯಿತು, BGMI ರಿಲೀಸ್ ಆಗಿದೆ, ಅದ್ರದ್ದು ಪ್ಲೇಸ್ಟೋರಲ್ಲಿ ಲಭ್ಯ ಇಲ್ಲ, ಇನ್ನೂ ಸ್ವಲ್ಪ ಜನ ಬರ್ತಾಯಿಲ್ಲ. ಅದರಿಂದ ಲಿಂಕ್ಗಳನ್ನ ಹುಡುಕ್ತಾ ಇದ್ದಾರೆ ಸ್ನೇಹಿತರೆ, ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಅದರೊಳಗೆ ಕೆಲವೊಂದು ಫೇಕ್ ಲಿಂಕ್ ಇರುತ್ತೆ ಮತ್ತು APK ಫೈಲ್ಗಳು, ಸಾಫ್ಟ್ವೇರ್ಗಳನ್ನ ಕ್ರೋಮಿಂದ ಡೌನ್ಲೋಡ್ ಮಾಡ್ಕೊಡ್ತೀರಾ. APK ಮೋಡೆಡ್ ಆಗಿರ್ಬೋದು, ಪೇಯ್ಡ್ ಆ್ಯಪ್ಸ್ಗಳಲ್ಲಿ ಮೋಡಾಗಿ ಬರ್ತಾ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಡ್ತೀರಾ. ಅದರಿಂದ ಏನಾಗುತ್ತೆ ಅಂದರೆ ದುರುದ್ದೇಶ ಆಗಿ ಸ್ಕ್ಯಾಮರ್ಸ್ಗಳು ಆ ಒಂದು ಲಿಂಕನ್ನು ಹಾಕಿರ್ತಾರೆ. ಅದರಿಂದ ನಿಮ್ಮ ಮೊಬೈಲ್ಗೆ ಮಾಲ್ವೇರ್ ಅಟ್ಯಾಕ್ ಆಗ್ಬೋದು ಅಥವಾ ವೈರಸ್ ಅಟ್ಯಾಕ್ ಆಗ್ಬೋದು. ಮತ್ತು ಮೊನ್ನೆ ಒಂದು ಯಾವುದಿರೋದು ಜೋಕರ್ ವೈರಸ್ ಅಂತ ಹೊಸ್ದಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಜೋಕರ್ ನೆಕ್ಸ್ಟ್ ಕೂಡ ವೈರಸ್ ಬಂದಿದೆ, ಜೋಕರ್ ವೈರಸ್ ಅಂತ ಬಂದಿದೆ. ಆ ಥರ ನಿಮ್ಮ ಒಂದು ಫೋನನ್ನು ಹ್ಯಾಕ್ ಮಾಡೋ ಚಾನ್ಸಸ್ ತುಂಬ ಇದೆ. ಆದ್ದರಿಂದ ನೀವೇನಾದರೂ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬೇಕಂದ್ರೆ ಅಧಿಕೃತ ವೆಬ್ಸೈಟ್ ಅಂದರೆ ಒರಿಜಿನಲ್ ವೆಬ್ಸೈಟು, ಪ್ಲೇಸ್ಟೋರ್, ಆ್ಯಂಡ್ರಾಯ್ಡಲ್ಲಿ ಪ್ಲೇಸ್ಟೋರ್ ಇದೆ ಮತ್ತು iOS ಆ್ಯಪಲಲ್ಲಿ ಬಂದು ಆ್ಯಪ್ ಸ್ಟೋರ್ ಇದೆ. ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ದಯವಿಟ್ಟು ಯಾರು ಕೂಡ ಗೂಗಲಲ್ಲಿ ಹೋಗ್ಬಿಟ್ಟು APK ಫೈಲ್ ಮತ್ತು ಮೋಡೆಡ್ APKನ ಡೌನ್ಲೋಡ್ ಮಾಡ್ಕೊಬೇಡಿ. ಮತ್ತು ನೆಕ್ಸ್ಟ್ ಬಂದು ಗೂಗಲ್ನಲ್ಲಿ ನೀವು ಮೆಡಿಷನ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಸರ್ಚ್ನ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ಗೂಗಲ್ನಲ್ಲಿ ಮೆಡಿಷನ್ಗಳು ವ್ಯಕ್ತಿಗಳು ಅವರವರ ಅನುಭವಕ್ಕೆ ತಕ್ಕಂತೆ ಅವ್ರಿಗೆ ಮೆಡಿಷನ್ಗಳನ್ನ ಹಾಕಿರ್ತಾರೆ. ಕೆಲವೊಂದು ಒರಿಜಿನಲ್ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಆದ್ರೂ ಗೂಗಲಲ್ಲಿ ಸರ್ಚ್ ಮಾಡಬೇಡಿ. ಮತ್ತು ನಿಮಗೇನಾದ್ರು ಆರೋಗ್ಯ ಸಮಸ್ಯೆ ಆದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಸಲಹೆ ಪಡೆದು ಅವ್ರು ಹೇಳಿದ್ದಂಥ ಮೆಡಿಷನ್ನ ತಗೊಳ್ಳಿ. ಗೂಗಲಲ್ಲಿ ಯಾವುದೇ ಕಾರಣಕ್ಕೂ ಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೆಕ್ಸ್ಟ್ ಬಂದು ಗೂಗಲ್ನಲ್ಲಿ ನ್ಯೂಟ್ರಿಷನ್ ಬಗ್ಗೆ ಇರ್ಬೋದು, ನಿಮ್ಮ ದೇಹ ತೂಕ ಹೆಚ್ಚೋದಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದೆಲ್ಲ ಒರಿಜಿನಲ್ ಮಾಹಿತಿ ಆಗಿರಲ್ಲ. ಹೌದು, ಆಗಲೇ ಹೇಳಿದೆ ನಾನು, ಅದೇ ಥರ ಒಂದೊಂದು ಒರಿಜಿನಲ್ ಆಗಿರುತ್ತೆ, ಆದ್ರೂ ಸಾಕಷ್ಟು ಫೇಕ್ ಮಾಹಿತಿಗಳು ಇರ್ತವೆ. ಆದ್ದರಿಂದ ಅದು ಯಾವುದನ್ನು ಗೂಗಲ್ ಸರ್ಚ್ ಮಾಡಬೇಡಿ. ಆ ಥರ ಏನಾದ್ರು ನಿಮಗೆ ನ್ಯೂಟ್ರಿಷನ್ ಬಗ್ಗೆ ಆಗಿರ್ಬೋದು ಅಥವಾ ಆರೋಗ್ಯದ ಬಗ್ಗೆ ಇದ್ದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಸಲಹೆ ಪಡಿಬೋದು ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಗೂಗಲ್ನಲ್ಲಿ ಒಂದು ಫೈನಾನ್ಷಿಯಲ್ ಟಿಪ್ಸ್ಗಳನ್ನ ತಗೊಳ್ಬೇಡಿ ಸ್ನೇಹಿತರೆ. ಅಂದರೆ ನಿಮ್ಮ ಒಂದು ಫೈನಾನ್ಸ್ ಬಗ್ಗೆ ತಿಳ್ಕೊಬೋದು. ಅಂದರೆ ಒಂದು ಸ್ಟಾಕ್ ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟು ಮತ್ತು ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮತ್ತು ಫೈನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ಗೂಗಲಲ್ಲಿ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಗೊತ್ತಿಲ್ಲದೆ ಹುಡ್ಕೋಕ್ಕಂತೂ ಹೋಗಲೇಬೇಡಿ. ಯಾಕಂದರೆ ಒಂದೇ ಒಂದು ಇನ್ವೆಸ್ಟ್ಮೆಂಟಿಂದ ನೀವು ದೊಡ್ಡ ಶ್ರೀಮಂತರಾಗೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ದೊಡ್ಡ ಶ್ರೀಮಂತರಾಗೋಕ್ಕಾಗಲ್ಲ. ಅವ್ರು ಗೂಗಲಲ್ಲಿ ಟಿಪ್ಸ್ಗಳನ್ನ ಕೊಡ್ತಾರೆ, ಅದು ಒಂದೊಂದು ಫೇಕ್ ಕೂಡ ಇರುತ್ತೆ. ಅದರಿಂದ ಸ್ಟಾಕ್ ಮಾರ್ಕೆಟ್ ಟಿಪ್ಸು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಫೈನಾನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಗೂಗಲಲ್ಲಿ ಯಾವುದೇ ಕಾರಣಕ್ಕೂ ಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಒರಿಜಿನಲ್ ಕೂಡ ಇರ್ತವೆ, ಆದ್ರೂ ನೀವು ಹುಷಾರಾಗಿ ಸರ್ಚ್ ಮಾಡಿ ಆದ್ರೂ. ಮತ್ತು ನೆಕ್ಸ್ಟ್ ಬಂದು ಸ್ನೇಹಿತರೆ,
ಗೂಗಲ್ನಲ್ಲಿ ನೀವು ಈ ಪದ ಹುಡುಕ್ಲೇಬೇಡಿ. ಏನಂದರೆ ಅದು ಇ ಕಾಮರ್ಸ್ ವೆಬ್ಸೈಟು. ಎಕ್ಸಾಂಪಲ್ ಫ್ಲಿಪ್ಕಾರ್ಟು, ಅಮೆಝಾನ್, ಸ್ನ್ಯಾಪ್ಡೀಲ್ ಅದರದ್ದೊಂದು ಪ್ರೊಮೋ ಕೋಡ್ಗಳು ಬರ್ತವೆ. ಅಂದರೆ ಆಫರ್ಗಳು, ಕಸ್ಟಮರ್ಗೆ ಈ ಥರ ಆಫರ್ ಇದೆ ಅಂತ ಪ್ರೊಮೋ ಕೋಡ್ ಬರ್ತವೆ. ಆ ಪ್ರೊಮೋ ಕೋಡ್ಗಳು ಗೂಗಲಲ್ಲಿ ಇರುತ್ತೆ, ಅದನ್ನು ನೀವು ನಂಬೇಡಿ. ಅದರದ್ದು ಒಂದು ಲಿಂಕ್ ಕೂಡ ಕೊಟ್ಟಿರ್ತಾರೆ ಒಂದೊಂದು. ಆ ಲಿಂಕು ಕರ್ಕೊಂಡು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಕದಿಬೋದು. ಎಕ್ಸಾಂಪಲ್ ನೀವು ಒಂದು ಅಮೆಝಾನ್ ಪ್ರೈಮು ಅಕೌಂಟ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರ, ಅದ್ರದ್ದೊಂದು ಡೀಟೇಲ್ಸ್ನ ಒಂದು ಅಮೆಝಾನ್ ಪ್ರೈಮ್ ಅಂತ ಅಮೆಝಾನ್ ಕರೆಕ್ಟ್ ಹೌದು, ಅಮೆಝಾನಲ್ಲಿ ಐಟಮ್ ಇದೆ, ಈ ಥರ ತಗೊಳ್ಳಿ, ಆಫರ್ ಇದೆ ಅಂದ್ಬಿಟ್ಟು ಸುಮ್ಮನೆ ಒಂದು ಲಿಂಕ್ ಹಾಕಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಅಮೆಝಾನ್ ಪಾಸ್ವರ್ಡ್ನ ಆಗಿರ್ಬೋದು ಅವ್ರು ಕದೀತಾರೆ. ಅದೇ ಥರ ಎಲ್ಲ ಇ ಕಾಮರ್ಸ್ದು ಕೂಡ ಸ್ಕ್ಯಾಮ್ ಆಗುತ್ತೆ ಸ್ನೇಹಿತರೆ. ಅದರಿಂದ ಇ ಕಾಮರ್ಸ್ಗೆ ಸಂಬಂಧಪಟ್ಟ ವಿಷಯಗಳನ್ನ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಅದ್ರದ್ದು ಏನಾರು ಆಫರ್ ಬಂತಂದರೆ ಇ ಕಾಮರ್ಸು ವೆಬ್ಸೈಟ್ ಇರ್ತದೆ, ಅದರಲ್ಲಿ ನೋಟಿಫಿಕೇಷನ್ ನಿಮಗೆ ಬಂದೇ ಬರ್ತದೆ, ಅದು ನಿಮಗೆ ಗೊತ್ತಿರೋದು. ಇವಾಗ ಹೇಳಿದ್ನಲ್ಲ ಅದಷ್ಟು ವಿಷಯಗಳನ್ನ ನೀವು ಗೂಗಲಲ್ಲಿ ಯಾವುದೇ ಕಾರಣಕ್ಕೂ ಸರ್ಚ್ ಮಾಡಬೇಡಿ ಸ್ನೇಹಿತರೆ. ಸರ್ಚ್ ಮಾಡಿದ್ರೂ ನಿಮ್ಗೆ ಅದು ಒರಿಜಿನಲ್ ಅಂತ ಅನಿಸಿದ್ರೆ ಮಾತ್ರ ಸರ್ಚ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಇದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಾಯಿದೆ, ಒಂದು ಸಾಂಗು, ಅದು ನಾನು ಈ ವಿಡಿಯೋ ಮಾಡಬೇಕಾದ್ರೆ ಹಾಕ್ತಾರೆ, ಏನು ಮಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಬ್ಯಾಕ್ಗ್ರೌಂಡ್ ಯಾವ್ದಾದ್ರು ನಾಯ್ಸ್ ಬಂದರೆ. ಮತ್ತು ವಿಡಿಯೋ ಚೆನ್ನಾಗಿದ್ದರೆ ಹೇಳೋದ್ನಲ್ಲ ಆವಾಗಲೇ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.